ಅಲಿಯಾಸ್ ಹೆಸರೇನು ಪಾಂಡುರಂಗ. ಇದು RSSನವನು ಅಲ್ವಾ ಇವನು? RSSನವರು ಏನು ದೇಶದ ಅಭಿವೃದ್ಧಿಗೋಸ್ಕರ, ಹಿಂದುತ್ವಕ್ಕೋಸ್ಕರ, ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಏನು ಕಡ್ದು ಕಟ್ಟೆ ಹಾಕ್ಬಿಟ್ಟವ್ರೆ ಅಂತ ನನ್ನ ವಿರುದ್ಧ 5-6 ಕಡೆ ಕಂಪ್ಲೇಂಟ್ ಮಾಡೋರಪ್ಪ. BJP RSS ಭಕ್ತರು, RSS ಹೆಸರು ಹೇಳ್ಬಿಟ್ರು. ಇವನು RSS ಅಂತಾನೆ. ಇದು ಯಾವುದು ಡ್ರೆಸ್ ಕೋಡ್? ಇದು ಯಾರ್ದಿದು? ತಾಲಿಬಾನ್ಗಳದ? ಪ್ರತಾಪ್ ಸಿಂಹನ ನೀವು ಒಳಗಡೆ ಹೆಂಗ್ ಬಿಟ್ರಿ ಪೊಲೀಸ್ನವರು? ಆಯ್ತು, ಅಲ್ಲಿ ಪೊಲೀಸರಿಂದ ಹೊರಗಡೆ ಕಳಿಸಿದ್ಮೇಲೆ ಎಲ್ಲಿ ಹೋದ್ರು ಅವರು? ಕ್ಯಾತ್ಮಾರ್ನಹಳ್ಳಿಯಲ್ಲಿ ಯುವಕರನ್ನೆಲ್ಲ ಸೇರಿಸ್ಕೊಂಡು ಪತ್ರಿಕಾಗೋಷ್ಠಿ ಹೆಂಗ್ ಮಾಡಕ್ ಬಿಟ್ರಿ? ಏನ್ ಭಾಷಣ ಮಾಡಿದ್ರು ಅವರಲ್ಲಿ? ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟರೆ ದಾಖಲೆ ಕಂಪ್ಲೇಂಟ್ ಯಾಕೆ ತಗೊಂಡಿಲ್ಲ ನೀವು? FIR ಯಾಕೆ ಮಾಡಲಿಲ್ಲ? ನನ್ನ ವಿರುದ್ಧ ಪೊಲೀಸ್ನವ್ರು ಇಡೀ ದೇಶಾದ್ಯಂತ ದೂರು ಕೊಡ್ತಾವ್ರೆ. ಇರ್ಲಿ, ಅದೆಲ್ಲ ಕೆರಗೋಡಲ್ಲಿ ಕೊಟ್ಟವ್ರೆ, ಮೈಸೂರು 4 ಕಡೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟವ್ರೆ. ಅದೇನು ಮಾಡ್ತೀರ ಮಾಡಿ, ಅರೆಸ್ಟ್ ಮಾಡಬೇಕು ಅಂತ ಅವ್ನು ಯಾರೋ CT ರವಿ ಇನ್ನೊಂದು ಬಾಯಿಗೆ ಬಂದಂಗೆಲ್ಲ ಬೆಂಗಳೂರಲ್ಲಿ ಮಾತಾಡ್ತಾನೆ, ನನ್ನ ಅರೆಸ್ಟ್ ಮಾಡ್ಬೇಕಂತೆ. ಅರೆ ನಿಮ್ಗೆ ಇವತ್ತು ನೆನ್ನೆ ಪರಿಸ್ಥಿತಿ, ನೆನ್ನೆ ಆಗಿದಂಥ ಇನ್ಸಿಡೆಂಟ್ಗೆ ಹೊಣೆ ಯಾರಪ್ಪ? ಅದನ್ನ ಮಾತಾಡ್ರಿ. ಇಬ್ರು ವಿರೋಧ ಪಕ್ಷ ನಾಯಕರು, ಅಶೋಕ್ ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ, ಇಬ್ರು ಬಿಗ್ ಜೋಕರ್ಸ್ ಇಬ್ರು. ನೆನ್ನೆ ಇಬ್ರು ಪ್ಲಕಾರ್ಡ್ ಇಟ್ಕೊಂಡು ವಿಧಾನಸೌಧ ಮುಂದೆ ಸುತ್ತಾ ಇದ್ರು, ಇಬ್ರು. ಆ ಛಲವಾದಿ ನಾರಾಯಣ ಸ್ವಾಮಿ ಏನೋ ದೊಡ್ಡದಾಗಿ ನನ್ನ ಅರೆಸ್ಟ್ ಮಾಡ್ಬೇಕಂತ. ಯಾಕೆ ಅರೆಸ್ಟ್ ಮಾಡ್ಬೇಕು ಹೇಳಪ್ಪ? ಜನಗಳು ಹಿಂದೆ ಪಾಪ RSS ಚಡ್ಡಿನ ತಗೊಂಡೋಗಿ ಒತ್ಕೊಂಡು ಆ ಮಕ್ರಿ ಮೇಲೆ ಸಿದ್ದರಾಮಯ್ಯ ಮನೆ ಮುಂದ್ಗಡೆ ಒತ್ಕೊಂಡು ಹೋಗಿದ್ರಿ. ನಾನೆಲ್ಲ RSS ಚಡ್ಡಿಗಳನ್ನ ವರ್ಷಕ್ಕೋಸ್ಕರ ನಿಮ್ಮನ್ನ MLC ಮಾಡಿರು ಅನ್ಕೊಂಡಿದ್ದೆ. RSS ಚಡ್ಡಿನ ವರ್ಷಕ್ಕಲ್ಲ, RSS ಚಡ್ಡಿನ ತೊಳೆಯೋಕ್ಕೋಸ್ಕರ ನಿಮ್ಮನ್ನು MLC ಮಾಡಿ ವಿರೋಧ ಪಕ್ಷದ ನಾಯಕರು ಮಾಡಿ ದಿನನಿತ್ಯ ಕಾಂಗ್ರೆಸ್ನವ್ರನ್ನ ಬೈಯುವಂಥದಕ್ಕೆ ನಿಮ್ಮನ್ನು ಇಟ್ಕೊಂಡವ್ರೆ ಅಂತ ಬಹಳ ಸ್ಪಷ್ಟವಾಗಿದೆ. ಇದೆಲ್ಲ ಮೈಸೂರಿಗೆ ಬರ್ತೀರಿ, ದಮ್ಮು ತಾಕತ್ತು ನಾನು ಮುಂದೆ ಎಲ್ಲಿ ಬರ್ಬೇಕು ಹೇಳಪ್ಪ? ಬರ್ತೀನಿ ನಾನು. ಏನು ಈಗಲೂ ಐ ಸ್ಟ್ಯಾಂಡ್ ಮೈ ಸೆಲ್ಫ್. ಮೊನ್ನೆ ಇನ್ಸಿಡೆಂಟ್ಗೆ RSS ಇಸ್ ಬಿಹೈಂಡ್ ದಿಸ್ ಅಂತ ನಾನು, ಈ RSS BJP ಯವರು ಈಗಲೂ ಅವರ ಕೈವಾಡ ಇದೆ ಎನ್ನುವಂಥದ್ದು ನನ್ನ ಆಪಾದನೆ.